ಬರೀ 15 ದಿನದಲ್ಲಿ ನಿಮ್ಮ ದೇಹದ ತೂಕ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಹೌದು ಫ್ರೆಂಡ್ಸ್, ಇನ್ನು ಮುಂದೆ ನೀವು ಹೆದರೋ ಅವಶ್ಯಕತೆಯೇ ಇಲ್ಲ. ಈ ಮನೆಮದ್ದನ್ನು ಮಾಡಿ ನೋಡಿ, ನಿಮ್ಮ ದೇಹದಲ್ಲಿ ಸೇರಿಕೊಂಡಂಥ ಬೊಜ್ಜು ಕೊಬ್ಬು ನೀರಿನಂತೆ ಕರಗಿಸುತ್ತೆ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ಈ ಮ್ಯಾಜಿಕ್ ವೆಯ್ಟ್ ಲಾಸ್ ಪೌಡರನ್ನು ತಯಾರಿ ಮಾಡೋದು ತುಂಬಾ ಈಸಿ. ಮನೇಲಿರುವ ಪದಾರ್ಥ ಸಾಕು, ಅಷ್ಟು ಚೆನ್ನಾಗಿ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ. ತೂಕ ಜಾಸ್ತಿ ಆಗೋದಂತೂ ಯಾರಿಗೂ ಗೊತ್ತೇ ಆಗೋದಿಲ್ಲ. ಒಂದು ವಾರದಲ್ಲೇ 3-4 kg ಜಾಸ್ತಿ ಆಗ್ತೀವಿ. ನಮ್ಮ ದೇಹದ ಬೇಡವಾದ ಭಾಗದಲ್ಲೆಲ್ಲ ಬೊಜ್ಜು ಶೇಖರಣೆ ಆಗ್ತಾ ಹೋಗುತ್ತೆ. ನಾವು ಫಸ್ಟು ನಮ್ಮ ತೂಕ ಎಷ್ಟಿದೆ ಅನ್ನೋದು ಗಮನ ಕೊಡ್ತಾ ಹೋಗಬೇಕು. ಇಲ್ಲಾಂದರೆ ಹಲವಾರು ರೀತಿಯ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ. ಅದರಲ್ಲೂ ಸ್ವಲ್ಪ ಒಂದು 35 ಏಜ್ ಆದಮೇಲೆ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಉಂಟಾಗ್ಬೋದು, ಡಯಾಬಿಟಿಸ್ ಉಂಟಾಗ್ಬೋದು, ಇದರಿಂದ BP ಜಾಸ್ತಿ ಆಗ್ಬೋದು, ಬೇಡ ಅಂದರೂ ಕೊಲೆಸ್ಟ್ರಾಲ್, ಅದರಲ್ಲೂ ಮಂಡಿ ನೋವಿನಂತಹ ಗಂಭೀರ ಸಮಸ್ಯೆಗಳು ಉಂಟಾಗ್ಬೋದು. ಹೌದು ಫ್ರೆಂಡ್ಸ್, ತೂಕ ಜಾಸ್ತಿ ಆಗದಂತೆ ನಾವು ಈಗಲಿಂದನೇ ಮನೆಮದ್ದುಗಳನ್ನು ಮಾಡಿದರೆ 100% ನಾವು ಆರಾಮಾಗಿ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ವಿಡಿಯೋನ ತಪ್ಪದೆ ಎಂಡ್ವರೆಗೂ ನೋಡಿ. ಮನೆಮದ್ದು ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸನ್ನು ಹೇಳಿದ್ದೀನಿ. ಇದರಿಂದ ನಿಮಗೆ ವೆಯ್ಟ್ ಕಡಿಮೆ ಆಗಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗಾದರೆ ಬನ್ನಿ ಈ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ತುಂಬ ಜನ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಪ್ಲೀಸ್ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ವೀಡಿಯೋಗಳು ಎಷ್ಟೊಂದು ಜನಕ್ಕೆ ತಲುಪ್ತಾನೆ ಇಲ್ಲ. ಹೊಸ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಮೇಡಮ್ ನಿಮ್ಮ ವೀಡಿಯೋ ಸಿಕ್ಕಿಲ್ಲ ಅಂತ ಹೇಳ್ತೀರಾ. ಹಾಗಾಗಿ ಅಪ್ಲೋಡ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಹೌದು ಫ್ರೆಂಡ್ಸ್, ಇವಾಗ ನೋಡಿ ಇದಕ್ಕೆ ಬೇಕಾದಂಥ ಪದಾರ್ಥಗಳು ನೀವು ನೋಡ್ತಿದ್ದೀರಲ್ಲ. ಜೀರಿಗೆ ಇದೆ, ಸೊಂಪ ಕಾಳಿದೆ, ಮತ್ತು ಅಜ್ವಾನ ಇದೆ, ಮತ್ತು ಮೆಂತೆ ಇದೆ. ಈ ಎಲ್ಲ ಪದಾರ್ಥಗಳು ಇನ್ನೊಂದು ಸಲ ಹೇಳ್ತಿದ್ದೀನಿ ನೋಡಿ. ಜೀರಿಗೆ, ಸೊಂಪ ಕಾಳು, ಅಜ್ವಾನ, ಮೆಂತೆ ಈ ಎಲ್ಲ ಪದಾರ್ಥಗಳನ್ನು ಈಕ್ವಲ್ ಕ್ವಾಂಟಿಟಿಲಿ ತೊಗೊಳ್ಬೇಕು. ಅಂದರೆ 50 ಗ್ರಾಮ್ಸ್ ತೊಗೊಂಡ್ರೆ ಎಲ್ಲ ಪದಾರ್ಥಗಳು 50 ಗ್ರಾಮ್ಸ್ ಅಷ್ಟೇ ತೊಗೊಳ್ಬೇಕು. ಇದು ಒಂದು ವಾರಕ್ಕೆ ನಿಮಗೆ ಕರೆಕ್ಟ್ ಆಗುತ್ತೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಳ್ಬೇಡಿ. ಈ ಎಲ್ಲ ಪದಾರ್ಥಗಳನ್ನು ನೀವು ನೈಸಾಗಿ ಪೌಡ್ರ್ ಮಾಡಿಟ್ಕೊಳ್ಳಿ. ಸ್ವಲ್ಪ 2 ಸಲ ನೀವು ಮಿಕ್ಸಿ ಜಾರಿಗೆ ಹಾಕಿದರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಯಾಕಂದರೆ ಮೆಂತೆ ಕೂಡ ಹಾಕಿರ್ತೀವಲ್ಲ. ಇದನ್ನು ಹುರಿಯೋದೇನು ಬೇಡ, ಫ್ರೆಶ್ಶಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈ ರೀತಿ ನೈಸಾಗಿ ಪೌಡ್ರ್ ಆದರೆ ಸಾಕಾಗತ್ತೆ. ನೀವು ಇದನ್ನು ಪೌಡ್ರ್ ಮಾಡಿಟ್ಕೊಂಡು ಒಂದು ಏರ್ ಟೈಟ್ ಕಂಟೈನರಿಗೆ ಹಾಕಿಟ್ಕೊಳ್ಳಿ. ತುಂಬ ಚೆನ್ನಾಗಿ ವಾರದವರೆಗೂ ಫ್ರೆಶ್ ಆಗಿರುತ್ತೆ. ನೀವು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಬೇಕು ಅಂದರೆ, ಜಾಸ್ತಿ ಅಂದರೆ ಅಟ್ಲೀಸ್ಟ್ 100 ಗ್ರಾಮ್ ತೊಗೊಳ್ಳಿ ಸಾಕು. 15 ಡೇಸ್ವರೆಗೂ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಇಲ್ಲಿ ನಾವು ಜೀರಿಗೆನ 50 ಗ್ರಾಮ್ ತೊಗೊಂಡಿದ್ದೀವಿ. ಜೀರಿಗೆ ಅಂತೂ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಅಮೇಝಿಂಗ್ ಆದಂಥ ವೆಯ್ಟ್ ಲಾಸ್ ಪ್ರಾಪರ್ಟೀಸ್ ಇದೆ. ಹಾಗಾಗಿ ನಮ್ಮ ಮೆಟಾಬಾಲಿಸಮ್ನ ಇದು ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗಲಿಕ್ಕೆ ಇದು ತುಂಬಾ ಒಳ್ಳೆಯದು. ಹಾಗಾಗಿ ನಮ್ಮ ವೆಯ್ಟನ್ನು ಲಾಸ್ ಮಾಡಲಿಕ್ಕೆ ಜೀರಿಗೆ ಅಂತೂ ತುಂಬಾ ಒಳ್ಳೆಯ ಪಾತ್ರವನ್ನು ವಹಿಸುತ್ತೆ. ಅದ್ರ ಜೊತೆಗೆ ನಮ್ಮ ಬಾಡಿನ ಹೈಡ್ರೇಟ್ ಮಾಡಲಿಕ್ಕೂ ಜೀರಿಗೆ ಒಳ್ಳೆಯದು. ನೆಕ್ಸ್ಟ್ ನಾವು ಸೊಂಪ ಕಾಳನ್ನು ತೊಗೊಂಡಿದ್ದೀವಲ್ವ, ಈ ಸೊಂಪ ಕಾಳು ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಫೈಬರ್ ಅಂಶ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಮತ್ತು ಮಿನರಲ್ಸ್ ಇದೆ. ಈ ಎಲ್ಲ ಅಂಶಗಳು ನಾವು ವೆಯ್ಟ್ ಲಾಸ್ ಮಾಡುವಾಗ ನಮಗೆ ನಮ್ಮ ದೇಹಕ್ಕೆ ಒಂದು ಇಮ್ಯುನಿಟಿನ ಮತ್ತು ಎನರ್ಜಿನ ಬೂಸ್ಟ್ ಮಾಡೋದ್ರ ಜೊತೆಗೆ ನಮ್ಮ ಬಾಡಿಲಿರುವಂಥ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ, ನಮ್ಮ ಬೊಜ್ಜನ್ನು ಕರಗಿಸಲಿಕ್ಕೆ ತುಂಬಾ ಇದು ಸಹಾಯ ಆಗುತ್ತೆ. ಇದರ ಜೊತೆಗೆ ನಾವು ಅಜ್ವಾನವನ್ನು ತೊಗೊಂಡಿದ್ದೀವಲ್ವ, ಅಜ್ವಾನ ಅಥವಾ ಕೇರಮ್ ಸೀಡ್ಸ್ ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಅಜ್ವಾನ ಅಥವಾ ಓಂಕಾಳು ಅಂದರೆ ಗೊತ್ತಾಗೋದಿಲ್ಲ. ಈ ಅಜ್ವಾನ ಅಥವಾ ಓಂಕಾಳು ನಿಮಗೆ ಗ್ರಾಸರಿ ಶಾಪಲ್ಲಿ ಆರಾಮಾಗಿ ಸಿಗುತ್ತೆ. ಈ ಕೇರಮ್ ಸೀಡ್ಸಲ್ಲಿ ಹಲವಾರು ರೀತಿಯ ನ್ಯೂಟ್ರಿಯೆಂಟ್ಸ್ ಇದೆ. ಅದರಲ್ಲೂ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಜೊತೆಗೆ ನಮ್ಮ ಮೆಟಾಬಾಲಿಸಮನ್ನು ಬೂಸ್ಟ್ ಮಾಡುತ್ತೆ. ಅದರಲ್ಲೂ ತುಂಬ ಜನಕ್ಕೆ ಹೊಟ್ಟೆ ಭಾಗ ಮಾತ್ರ ಮುಂದೆ ಬಂದಿರುತ್ತಲ್ವ, ಹೊಟ್ಟೆ ಜಾಸ್ತಿ ಊಟ ಮಾಡಿದ ತಕ್ಷಣ ಇನ್ನೂ ಹೊಟ್ಟೆ ದಪ್ಪ ಆಗುತ್ತೆ. ಅಂಥವರಿಗಂತೂ ಈ ಅಜ್ವಾನ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಗ್ಯಾಸ್, ಆ್ಯಸಿಡಿಟಿ ಇಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಮಾಡುತ್ತೆ. ಹೊಟ್ಟೆಯ ಭಾಗದಲ್ಲಿ ಸೇರಿಕೊಂಡಂಥ ಬೊಜ್ಜನ್ನು ಕರಗಿಸಲಿಕ್ಕೆ ಈ ಅಜ್ವಾನ ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾವು ಮೆಂತೆ ತೊಗೊಂಡಿದ್ದೀವಿ. ಮೆಂತೆ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಳಗ್ಗೆ ಎದ್ದು ನಾವು ಬರೀ ಮೆಂತೆ ಕಾಳನ್ನು ನೀರಿನಲ್ಲಿ ನೆನೆಸಿ ತಿಂದರೆ ನಮ್ಮ ಕೂದಲಿಗೆ, ಕಣ್ಣಿಗೆ, ಶುಗರ್ ಕಂಟ್ರೋಲಿಗೆ, BP ಕಂಟ್ರೋಲಿಗೆ, ಪ್ರತಿಯೊಂದು ಕೈಕಾಲು ನೋವು, ಮಂಡಿ ನೋವು, ಪ್ರತಿಯೊಂದು ಕಾಯಿಲೆಗೂ ರಾಮಬಾಣವಾಗಿ ಈ ಮೆಂತೆ ಕೆಲಸ ಮಾಡುತ್ತೆ. ಈ ಮೆಂತೆ ಕಾಳನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಹೊಟ್ಟೆ ತುಂಬಿದ ಅನುಭವ ಕೊಡುತ್ತೆ. ತುಂಬ ಜನಕ್ಕೆ ಹೊಟ್ಟೆ ಹಸಿವಾಗ್ತಾ ಇರುತ್ತೆ, ಪದೇ ತಿನ್ನಬೇಕು ಅನಿಸ್ತಾ ಇರುತ್ತೆ. ಹಾಗಾಗಿ ವೆಯ್ಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ನೀವು ಈ ಮೆಂತೆ ಕಾಳಿನ ಸೇವನೆ ಮಾಡೋದ್ರಿಂದ ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ. ಇದರಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡ್ಬೋದು ಮತ್ತು ತೂಕ ಕಡಿಮೆ ಆಗಲಿಕ್ಕೂ ಇದು ಸಹಕಾರಿಯಾಗುತ್ತೆ.
ಇವಾಗ ನೀವು ನೋಡ್ತಿದ್ರಲ್ಲ ಎಲ್ಲ ಪದಾರ್ಥಗಳನ್ನು ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಇದನ್ನು ಒಂದು ಏರ್ಟೈಟ್ ಕಂಟೈನರಿಗೆ ಹಾಕಿಟ್ಕೊಂಡಿದ್ದೀವಿ. ಇದನ್ನು ನಾವು ಯಾವಾಗ ಸೇವನೆ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಜೊತೆಗೆ ಹೇಗೆ ಸೇವನೆ ಮಾಡಬೇಕು ಅನ್ನೋದು ಕೂಡ ನೋಡಿ ಇವಾಗ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1.5 ಕಪ್ಪಷ್ಟು ನೀರನ್ನು ನಾವು ಹಾಕೊಳ್ಳೋಣ. ನಮಗೆ 1 ಕಪ್ಪಷ್ಟು ಕಷಾಯ ಬೇಕು, ಹಾಗಾಗಿ ಇಲ್ಲಿ ನಾನು 1.5 ಕಪ್ಪಷ್ಟು ನೀರನ್ನು ಒಬ್ಬರಿಗೆ ತಯಾರಿ ಮಾಡ್ತಾ ಇದ್ದೀನಿ. ನಾವಿವಾಗ ಪೌಡ್ರ್ ತಯಾರಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು 1 ಸ್ಪೂನ್ ಈ ನೀರಿಗೆ ಹಾಕೊಳ್ಳೋಣ. ನೋಡಿ ಇವಾಗ ಸ್ಟವನ್ನು ಆನ್ ಮಾಡೋಣ. ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು 2 ನಿಮಿಷ ನೀವು ಇದನ್ನು ಕುದಿಸಿದರೆ ಸಾಕಾಗತ್ತೆ. ನೋಡಿ ಚೆನ್ನಾಗೇ ಕುದಿಬೇಕು ಫ್ರೆಂಡ್ಸ್. ಇದು ನಮ್ಮ ದೇಹಕ್ಕೆ ಒಂದು ಔಷಧಿಯಾಗೂ ಇದು ಕೆಲಸ ಮಾಡುತ್ತೆ. ನಮ್ಮ ದೇಹದ ಬೇಡವಾದ ಭಾಗದಲ್ಲಿ ಬೊಜ್ಜು ಕೊಬ್ಬು ಶೇಖರಣೆ ಆಗಿದ್ರೆ ಅದನ್ನು ಕರಗಿಸುತ್ತೆ ಮತ್ತು ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಹೊಟ್ಟೆಯಲ್ಲಿ ಸೇರಿಕೊಂಡಂತಹ ಕಲ್ಮಶವನ್ನು ಹೊರಹಾಕಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಗ್ಯಾಸ್ ಆ್ಯಸಿಡಿಟಿ ಅಂತ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಫಸ್ಟು ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆ ಕಡಿಮೆ ಆಗಬೇಕು. ಆವಾಗ ನಮ್ಮ ದೇಹದಲ್ಲಿರುವಂಥ ತೂಕ ಕೂಡ ಕಡಿಮೆ ಆಗಲಿಕ್ಕೆ ಎಲ್ಲ ಪದಾರ್ಥಗಳು ಸಹಕಾರಿಯಾಗತ್ತೆ. ಇವಾಗ ನೀವು ನೋಡ್ತಿದ್ರಲ್ಲ ಕಷಾಯ ಚೆನ್ನಾಗಿ ಕುದ್ದಿದೆ. ಸ್ಟವನ್ನು ಆಫ್ ಮಾಡಿಬಿಡೋಣ. ಸ್ವಲ್ಪ ಉಗುರು ಬೆಚ್ಚಗಾಗುವಷ್ಟು ನಾವು ಇದನ್ನು ಹಾಗೆ ಇಡಬೇಕು. ಇವಾಗ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ ಸೂಪರ್ ಆಗಿರುವಂಥ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಯ್ತಲ್ವಾ. ಈ ಬೇಸಿಗೆಲಂತೂ ಈ ಡ್ರಿಂಕ್ಸ್ ಕುಡಿದ್ರೆ ಈಸಿಯಾಗಿ ನೀವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇವಾಗ ಇದನ್ನು ನಾವು ಹಾಗೆ ಕುಡಿಬೋದು. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡ್ರೆ ಈ ಡ್ರಿಂಕ್ಸ್ ತುಂಬಾ ಟೇಸ್ಟಿ ಆಗುತ್ತೆ, ತುಂಬ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ. ಅದರಲ್ಲೂ ನೀವು ಪ್ಯೂರ್ ಆದಂಥ ಜೇನುತುಪ್ಪ ಇದ್ದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಹಾಗೆ ಕುಡೀರಿ. ಇವಾಗ ಈ ಡ್ರಿಂಕ್ಸನ್ನು ನೀವು ಯಾವಾಗ ಕುಡಿಬೇಕು ಅಂದರೆ ರಾತ್ರಿ ಊಟ ಆದ ಮೇಲೆ ಮಲಗುವುದಕ್ಕಿಂತ ಮೊದಲು ಇದನ್ನು ಕುಡೀರಿ. ಇದು ಇಡೀ ರಾತ್ರಿ ಚೆನ್ನಾಗಿ ವರ್ಕ್ ಮಾಡುತ್ತೆ. ದೇಹದಲ್ಲಿ ಸೇರಿಕೊಂಡಂಥ ಬೊಜ್ಜನ್ನು, ಹೊಟ್ಟೆ ಭಾಗದ ಬೊಜ್ಜನ್ನು ಕರಗಿಸಿ ಅಥವಾ ಫ್ಯಾಟನ್ನು ಕರಗಿಸುವಂಥ ಕೆಲಸ ಮಾಡುತ್ತೆ. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ದೇಹದಲ್ಲಿ ದಿನದಿಂದ ದಿನಕ್ಕೆ ಕ್ಯಾಲೋರೀಸ್ ಬರ್ನ್ ಆಗ್ತಾ ಹೋಗುತ್ತೆ. ಹೌದು ಫ್ರೆಂಡ್ಸ್, ನಿಮ್ಮ ಇಡೀ ಬಾಡಿ ಲೈಟ್ ಆಗ್ತಾ ಹೋಗುತ್ತೆ. ಈ ಮನೆ ಮದ್ದು ಮಾಡೋದ್ರ ಜೊತೆಗೆ ಕೆಲವೊಂದು ಸಿಂಪಲ್ ಟಿಪ್ಸನ್ನು ನೀವು ಮಾಡೋದ್ರಿಂದ ಇನ್ನೂ ಈಸಿಯಾಗಿ ಎಫೆಕ್ಟಿವ್ ಆಗಿ ಫಾಸ್ಟಾಗಿ ನೀವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಆದಷ್ಟು ಕರಿದಂಥ ಪದಾರ್ಥಗಳನ್ನು ತಿನ್ನಲಿಕ್ಕೆ ಹೋಗಬೇಡಿ. ಸ್ವೀಟ್ಸನ್ನಂತೂ ಮುಟ್ಲಿಕ್ಕೆ ಹೋಗಬಾರ್ದು. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ನಿಮ್ಮ ಮನದಲ್ಲಿ ದೃಢ ಸಂಕಲ್ಪ ಮಾಡಬೇಕು. ಈ ಹಣ್ಣುಗಳನ್ನು ತಿನ್ನಿ, ಹೊಟ್ಟೆ ತುಂಬ ಹಣ್ಣು ತಿನ್ನಿ, ಜೊತೆಗೆ ಒಳ್ಳೆ ಸ್ವಲ್ಪ ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು, ಇಲ್ಲ ಸೈಕ್ಲಿಂಗ್ ಮಾಡೋದು, ಈ ಥರ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಟ್ಕೊಂಡ್ರೆ ವೆಯ್ಟನ್ನು ಈಸಿಯಾಗಿ ನಾವು ಕಡಿಮೆ ಮಾಡ್ಕೊಳ್ಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.